ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿಯವರ ತಾಯಿ ರತ್ನಾಪ್ರಭಾ ಅವರು ನೀಡಿರುವಂತಹ ಈ ಹೇಳಿಕೆಗಳಿಂದಾಗಿ ದರ್ಶನ್ ರವರಿಗೆ ರಿಲೀಫ್ ಸಿಗಬಹುದಾ? ಹಾಗಾದ್ರೆ ಯಾವುವು ಆ ಹೇಳಿಕೆಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಮತ್ತು ಅವರ ತಾಯಿ ರತ್ನಾಪ್ರಭಾ ಅವರಿಗೆ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿರುತ್ತೆ. ಅದರಂತೆ ಅವರು ನಿನ್ನೆ ಕೋರ್ಟ್ಗೂ ಸಹ ಹಾಜರಾಗಿರುತ್ತಾರೆ. ಈ ಸಮಯದಲ್ಲಿ ನಟ ದರ್ಶನ್ ರವರ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ತಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಆರಂಭಿಸಿರ್ತಾರೆ. ಈಗಾಗಲೇ ರೇಣುಕಾಸ್ವಾಮಿಯವರ ತಂದೆ ತಾಯಿಗೆ ಚೀಫ್ ಎಕ್ಸಾಮಿನೇಷನ್ ಅಂತ ಅಂದ್ರೆ ಮುಖ್ಯ ವಿಚಾರಣೆ ಸಹ ಮುಗಿದು ಈಗ ಅದು ಕ್ರಾಸ್ ಎಕ್ಸಾಮಿನೇಷನ್ ಹಂತಕ್ಕೆ ಬಂದು ನಿಂತಿದೆ. ಮುಖ್ಯ ವಿಚಾರಣೆಯಲ್ಲಿ ನೀಡಿದಂತಹ ಹಲವಾರು ಹೇಳಿಕೆಗಳಿಗೆ ವಿರುದ್ಧವಾದ ಹೇಳಿಕೆಯನ್ನೇ ಈಗ ನಡೀತಿರುವಂತಹ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ರೇಣುಕಾಸ್ವಾಮಿಯವರ ತಾಯಿ ನೀಡುತ್ತಿದ್ದಾರೆ. ರೇಣುಕಾಸ್ವಾಮಿಯವರ ತಾಯಿ ರತ್ನಾಪ್ರಭಾ ಅವರು ನೀಡಿರುವಂತಹ ಈ ಹೇಳಿಕೆಗಳು ದರ್ಶನ್ ರವರಿಗೆ ಯಾವ ಮಟ್ಟಿಗೆ ಅನುಕೂಲವಾಗುತ್ತವೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ಅವರು ನೀಡಿದಂತಹ ಹೇಳಿಕೆಗಳನ್ನ ಒಂದ್ಸಲ ನೋಡೋಣ. ರತ್ನಾಪ್ರಭಾ ಅವರ ಮೊದಲ ಹೇಳಿಕೆ. ಸಿ.ವಿ. ನಾಗೇಶ್ ಅವರು ರತ್ನಾಪ್ರಭಾ ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾರಂಭ ಮಾಡ್ತಾರೆ. ಮೊದಲು ಅವರು ಈ ರೀತಿಯಾಗಿ ಕೇಳ್ತಾರೆ, ಪೊಲೀಸರ ಮುಂದೆ ಎಷ್ಟು ಬಾರಿ ಹೇಳಿಕೆಯನ್ನ ದಾಖಲಿಸಿದಿರಾ ಅಂತ ಕೇಳ್ತಾರೆ. ಆಗ ಅವರು ಉತ್ತರಿಸ್ತಾರೆ 3 ಬಾರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದ್ರೆ ಇವರು ಕೇವಲ 1 ಬಾರಿ ಮಾತ್ರ ಪೊಲೀಸರ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸಿರ್ತಾರೆ. ರತ್ನಾಪ್ರಭಾ ಅವರು ಈ ಸಂದರ್ಭದಲ್ಲಿ ಗೊಂದಲಕ್ಕೊಳಗಾಗಿರ್ಬೋದು ಅಥವಾ ತಮ್ಮ ತಪ್ಪು ತಿಳುವಳಿಕೆಯಿಂದಾಗಿ ಈ ಹೇಳಿಕೆಯನ್ನ ಹೇಳಿರಬಹುದು. ಯಾಕೆ ಅಂತ ಅಂದ್ರೆ ರೇಣುಕಾಸ್ವಾಮಿಯ ಶವವನ್ನ ಇವರಿಗೆ ಹಸ್ತಾಂತರಿಸುವ ಸಂದರ್ಭದಲ್ಲೂ ಸಹ ಪೊಲೀಸರು ಇವ್ರ ಜೊತೆ ಮಾತನಾಡಿರ್ತಾರೆ. ಅದಲ್ಲದೆ ಬೇರೆ ಸಂದರ್ಭಗಳಲ್ಲೂ ಸಹ ಪೊಲೀಸರು ಇವ್ರ ಜೊತೆ ಮಾತನಾಡಿರೋದ್ರಿಂದಾಗಿ ಇದನ್ನೇ ಅವರು ಹೇಳಿಕೆಯನ್ನ ದಾಖಲಿಸಿರ್ಬೋದು ಅಂತ ತಿಳ್ಕೊಂಡು ಈ ರೀತಿಯ ಹೇಳಿಕೆಯನ್ನ ನೀಡಿರಬಹುದು. ಇನ್ನು ಎರಡನೇದಾಗಿ ಚೀಫ್ ಎಕ್ಸಾಮಿನೇಷನ್ ಅಂದ್ರೆ ಮುಖ್ಯ ವಿಚಾರಣೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಫೋನ್ ನಂಬರ್ ನಾನು ಗುರುತಿಸ್ತೇನೆ ಅಂತ ಇವರು ಹೇಳಿರ್ತಾರೆ. ಹಾಗೆ ಗುರುತಿಸಿರ್ತಾರೆ ಸಹ. ಆದ್ರೆ ನಿನ್ನೆ ನಡೆದಂತಹ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಇವರು ರೇಣುಕಾಸ್ವಾಮಿಯ ನಂಬರ್ ಅನ್ನ ಗುರುತಿಸುವಲ್ಲಿ ವಿಫಲರಾಗ್ತಾರೆ. ರತ್ನಾಪ್ರಭಾ ಅವರ ಮೂರನೇ ಗೊಂದಲಕಾರಿ ಹೇಳಿಕೆ. ರೇಣುಕಾಸ್ವಾಮಿಯ ಕೊಲೆಯಾದ ದಿನ ನಾನೇ ರೇಣುಕಾಸ್ವಾಮಿಗೆ ಕರೆಯನ್ನ ಮಾಡಿದ್ದೆ. ಮಧ್ಯಾಹ್ನ 2:30 ಸಮಯಕ್ಕೆ ನಾನು ಅವನಿಗೆ ಕರೆಯನ್ನ ಮಾಡಿದ್ದೆ ಅಂತ ಇವರು ಚೀಫ್ ಎಕ್ಸಾಮಿನೇಷನ್ ಸಮಯದಲ್ಲಿ ಹೇಳಿಕೆಯನ್ನ ನೀಡಿರ್ತಾರೆ. ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ನಿನ್ನೆ ನಡೆದಂತಹ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ನನಗೆ ಕರೆಯನ್ನ ಮಾಡಿದ್ದ ಅಂತ ಹೇಳಿ ಗೊಂದಲಕಾರಿ ಹೇಳಿಕೆಯನ್ನ ಇವ್ರು ನೀಡ್ತಾರೆ. ರತ್ನಾಪ್ರಭಾ ಅವರ 4ನೇ ಹೇಳಿಕೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಾಪ್ರಭಾ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ನೀಡುತ್ತಾರೆ. ರೇಣುಕಾಸ್ವಾಮಿ ದೇಹವನ್ನ ನಮಗೆ ಹಸ್ತಾಂತರಿಸುವ ಸಂದರ್ಭದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದಂತಹ ಮಾರಕಾಸ್ತ್ರಗಳನ್ನ ನಮಗೆ ತೋರಿಸಿದ್ರು ಅಂತ. ಆದ್ರೆ ಅಷ್ಟರಲ್ಲಿ ಇನ್ನು ಯಾವುದೇ ಮಾರಕಾಸ್ತ್ರಗಳನ್ನು ಸಹ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿರಲಿಲ್ಲ. ಪೊಲೀಸರೇ ಇನ್ನು ವಶಕ್ಕೆ ತೆಗೆದುಕೊಂಡಿದ್ದಂತಹ ಮಾರಕಾಸ್ತ್ರಗಳನ್ನ ಇವರು ಹೇಗೆ ನೋಡೋದಕ್ಕೆ ಸಾಧ್ಯ ಅನ್ನೋದೇ ಇಲ್ಲಿಯ ಪ್ರಶ್ನೆ. ಈ ಹೇಳಿಕೆ ಸಹ ಗೊಂದಲದಿಂದನೇ ಕೂಡಿದೆ. ರತ್ನಾಪ್ರಭಾ ಅವರ ಮುಂದಿನ ಹೇಳಿಕೆ. ಶೆಡ್ನ ವಿಚಾರದಲ್ಲೂ ಸಹ ಗೊಂದಲಕಾರಿ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಆದ್ರೆ ರೇಣುಕಾಸ್ವಾಮಿಯ ತಂದೆಯನ್ನಾಗ್ಲಿ ಅಥವಾ ತಾಯಿಯನ್ನಾಗ್ಲಿ ವಿಚಾರಣೆ ವೇಳೆ ಶೆಡ್ಗೆ ಕರೆದುಕೊಂಡೇ ಹೋಗಿಲ್ಲ. ಈ ರೀತಿಯಾಗಿ ರೇಣುಕಾಸ್ವಾಮಿಯವರ ತಾಯಿ ರತ್ನಾಪ್ರಭಾ ಅವರು ಗೊಂದಲಕಾರಿ ಹೇಳಿಕೆಯನ್ನ ಕೊಟ್ಟಿರುವ ಕಾರಣದಿಂದಾಗಿ ರೇಣುಕಾಸ್ವಾಮಿಯವರ ಪರವಾದ ವಕೀಲರಾದಂತಹ ಎಸ್.ಪಿ.ಪಿ. ಪ್ರಸನ್ನರವರು ಕೋರ್ಟ್ಗೆ ರತ್ನಾಪ್ರಭಾ ಅವರ ಹೇಳಿಕೆಯನ್ನ ಪರಿಗಣಿಸದಂತೆ ಮತ್ತು ಅವರನ್ನ ಸಾಕ್ಷಿ ಎಂದೇ ಪರಿಗಣಿಸಬೇಡಿ ಎಂದು ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ರೇಣುಕಾಸ್ವಾಮಿಯ ಪರ ವಕೀಲರಾದಂತಹ ಪ್ರಸನ್ನರವರ ಈ ಮನವಿಯನ್ನು ಪುರಸ್ಕರಿಸಿದ್ರೆ ಇದು ದರ್ಶನ್ ರವರಿಗೆ ಮುಳುವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಕೋರ್ಟ್ ಪ್ರಸನ್ನರವರ ಈ ಮನವಿಯನ್ನು ತಿರಸ್ಕರಿಸಿದ್ರೆ ಇದು ದರ್ಶನ್ ರವರಿಗೆ ವರವಾಗಿ ಪರಿಣಮಿಸಬಹುದು. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಏನಾದ್ರೂ ಆಗಿರ್ಲಿ, ಅಪರಾಧಿಗಳಿಗೆ ಶಿಕ್ಷೆಯಾಗ್ಲಿ, ನಿರಪರಾಧಿಗಳಿಗೆ ಜಯವಾಗ್ಲಿ.